ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಪ್ಲೇಸ್ಗೆ ಹೋಗಬೇಕಾಗಿತ್ತು. ಅದಕ್ಕೆ 4 ಗಂಟೆಗೆ ಎದ್ದು ಮೊದಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ 1 ಮಿಲಿಯನ್ 2 ಮಿಲಿಯನ್ ಫಾಲೋವರ್ಸ್ ಎಲ್ಲ ಪಡ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಕಷ್ಟ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ತು. ಫೋನ್ ಕ್ಯಾಮ್ರಾ ಮುಂದಕ್ಕೆ ಇಟ್ಕೊಂಡ್ರೆ ಯಾರು ಏನು ಅನ್ಕೋತಾರೋ, ಕ್ಯಾಮ್ರಾ ಮುಂದಕ್ಕೆ ಇಟ್ಕೊಂಡು ಮಾತಾಡಿದ್ರೆ. ನಾನು 4-5 ಸಲ ಟ್ರೈ ಮಾಡಿದ್ದೀನಿ. ಜನಗಳಿದ್ರು ಮಾತಾಡೋಕ್ಕೆ ಎಲ್ಲ ನನ್ನೇ ನೋಡ್ಕೊಂಡು ನೆಗಿತಾರೆ. ಆದರೂ ಪರವಾಗಿಲ್ಲ, ಇದು ಹೊಸ್ತು ಹೋಯ್ತಾ ರೂಢಿ ಆಗುತ್ತೆ. ಬೆಳಿಗ್ಗೆ 4 ಗಂಟೆಗೆ ಇದ್ರು ಟೈಮ್ ಸಾಕಾಗಲ್ತು. ಮನೆಯೆಲ್ಲ ಕಸ ಗುಡಿಸಿ ಒರೆಸ್ತಿದ್ದಂಗೆ ಶುರು ಆಗುತ್ತೆ. ನಮ್ಮ ಅಪ್ಪಂದು ಬವ್ವ ಹಾಲು ಕರಿಗೆ ಟೈಮ್ ಆಯಿತು ಬವ್ವ ಅಂತ. ಆದರೂ ನಾನು ಬಿಡಲ್ಲ. ಈಚೆ ಕಡೆ ಎಲ್ಲ ತೊಳೆದ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟೆ ನಾನು ಯಾವಾಗಲೂ ಹಾಲು ಕರಿಯೋಕ್ಕೆ ಹೋಗೋದು. ಕರಿತಾ ಇದೀನಲ್ಲ, ಈ ಹಸಿನಲ್ಲಿ ಕರಿಯೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ. ಯಾವ ಟೈಮಲ್ಲಿ ಎತ್ತು ಒದ್ಬಿಡುತ್ತೆ ಅಂತ ಗೊತ್ತಿಲ್ಲ. ಇದೊಂದು ಹಸಿನಲ್ಲಿ ಕರೆದಾದ್ರೆ ಎಲ್ಲ ಹಸಿನಲ್ಲೂ ಕರೆದಾದಷ್ಟು ಕೂಡ ಸಮಾಧಾನ ಆಗುತ್ತೆ. ನಮ್ಮ ಅಪ್ಪಂಗೆ ಮಂಡಿ ನೋವು, ಒಬ್ಳೆ ಕರಿತಾಳಲ್ಲ ಅಂತ ಕರ್ಕೊಂಡೋಗಿ ಬರುತ್ತೆ. ಎಲ್ಲಿ ಎತ್ತು ಒದ್ಬಿಟ್ಟದು ಮಂಡಿ ಮೇಲೆ ಅಂದ್ಬಿಟ್ಟು ಹುಷಾರಾಗಿ ದೂರದಲ್ಲಿ ಕೂತ್ಕೊಂಡು ಒಂದೇ ಒಂದು ಇದರಲ್ಲಿ ಕಷ್ಟಪಟ್ಟು ಕರಿಬೇಕಲ್ಲ ಅಂತ ಕರಿಯುತ್ತೆ. ನಮ್ಮ ಅವ್ವ ಹುಷಾರು ತಪ್ಪದ ಮೇಲಂತೂ ಮನೆಗೆ ಗುದ್ದಾಡ್ತಿದ್ವಿ. ಅವ್ವ ನಾವು ಚೆನ್ನಾಗಿರೋದು ನನಗೆ ಬೇಕು, ಇದು ನೀನು ತಗೋ ಅಂತ. ಆದರೆ ಇವಾಗ ಅದು ಯಾವುದೂ ಇಲ್ಲ. ಆದರೆ ಕರಿಯೋಕ್ಕೆ 2 ಕೈನೂ ಕೂಡ ನೋವು ಬಂದುಬಿಡುತ್ತೆ ಕರಿಯೋಷ್ಟರಲ್ಲಿ. ನಮ್ಮ ಅವ್ವ ಹಾಲು ಕರೆದು 2 ಕೈನೂ ನೋವು ಅಂದಾಗ ಅಯ್ಯೋ ಹಾಲು ಕರಿಯೋಕ್ಕೂ ನೋವು ಅಂತಿದೆ. ಆದರೆ ಆ ನೋವು ನನಗೆ ಇವಾಗ ಗೊತ್ತಾಗ್ತಿದೆ, ಹಾಲು ಕರಿಯೋದು ಎಷ್ಟು ಕಷ್ಟ ಅಂತ. ಒಂದೊಂದು ಎದೆ ಇದ್ದಂಗೆ ಒಂದೊಂದು ಎದೆ ಇರಲ್ಲ, ಬಿಗಿ ಇರುತ್ತೆ, ಒಂದೊಂದು ಸಡ್ಲ ಕೂಡ ಇರುತ್ತೆ. ಚಟ್ನಿಗೆಲ್ಲ ರೆಡಿಯಾಗಿದೆ. ಬೋಸಿ ಏನು ಈ ಪಾಟಿ ಕರ್ಗಾಗ್ಬಿಟ್ಟದೆ ಅನ್ಕೋಬೇಡಿ. ನಮ್ಮ ಮನೇಲಿ ಮಾಡೋವೆಲ್ಲ ಹಿಂಗೆ ಇರೋವು. ಹಂಗಂದರೆ ಎಣ್ಣೆಲಿ ಸೀದು ಹಂಗೆ ಆಗ್ಬಿಟ್ಟೈತೆ. ಇನ್ನು ಬಾತು ಬೋಂಡಕ್ಕೆಲ್ಲ ಕಲಸಾಯ್ತು. ಇನ್ನು ಸಾಗೋಗೆಲ್ಲ ಕುಗ್ಸಿದ್ದೀನಿ. ಗಾಯ್ಸ್, ನಮ್ಮ ಪಾಪುಗೆ ಮಾರ್ಕೆಟ್ನೆಲೆ ಹಾಕಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಕಾಲ ಮೇಲೆ ಕಾಲು ಹಾಕಿರ್ತಾಳೆ ಅಂತ ಈ ಥರ ಮಾಡಿಸ್ತಾಯಿದ್ದೀವಿ ಅಷ್ಟೇ. ಅವರು ಮಾರ್ಕೆಟ್ನೆಲೆ ಹಾಕೋಕ್ಕೆ ಹಾಲು ಬೇಕು, ಆಡಿನ ಹಾಲು ಅಂತ ಅಂದಿದ್ರು. 4-5 ಮನೆ ಸುತ್ತಿ ಹುಡಿಕ ಬಂದು ಕೊಟ್ಟೆ. ಆಮೇಲೆ ಅದನ್ನು ಏನೋ ಔಷಧಿ ಎಲ್ಲ ಹಾಕಿ ಪಾಪು ಬಾಯೊಳಕ್ಕೆ ಹಾಕಿ ಪಾಪು ಬಟ್ಟೆ ಎಲ್ಲ ಕಳಿಸಿ ಆ ಔಷಧಿನೂ ಮತ್ತು ಇದನ್ನು ಮೈಗೆಲ್ಲ ಸವರಿದ್ರು. ಇವಾಗಿನ ಕಾಲದಲ್ಲಿ ಇದು ಯಾರೂ ಮಾಡಿಸಲ್ಲ. ಆದರೆ ಒಂದು ನಂಬಿಕೆ, ಪಾಪು ಇದ್ದಷ್ಟು KGನೇ ಅವಳೆ, ಒಂದು ದಪ್ಪ ಆಗ್ತಾಳೆ ಅಂತ ಒಂದು ನಂಬಿಕೆ ಮೇಲೆ ನಾವು ಮಾಡಿಸ್ತೋ. ಅವಳಂತೂ ಅದನ್ನು ಕುಡಿಯೋಕ್ಕೆ ಅಸಹ್ಯ ಪಟ್ಕೊಂಡು ಕಷ್ಟಪಟ್ಟು ಕುಡಿದ್ಲು. ಪಾಪ ನೋಡಿದ್ರೆ ನನಗಂತೂ ಹೊಟ್ಟುರಿತಾಯಿತ್ತು. ಇದನ್ನು ಮಾಡ್ಸೋಕೆ ಹೋಗಿ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ದೇವಸ್ಥಾನಕ್ಕೂ ಬೇರೆ ಹೋಗಬೇಕಿತ್ತು. ಮನೇಲಿ ಇನ್ನೂ ದೀಪ ಹಚ್ಚಿರಲಿಲ್ಲ. ಮನೆಯಲ್ಲೂ ಬೆಳಗ್ಗೆನೇ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿದೆ. ಆದರೆ ಇನ್ನೂ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿರಲಿಲ್ಲ. ಅದಕ್ಕೆ ಬೇಗ ಅಲ್ಲಿಂದ ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ, ನಮ್ಮ ಹಸ್ಬೆಂಡು ಜಾಸ್ತಿ ನನ್ನ ಯಾವ ಪ್ಲೇಸ್ಗೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಆದರೆ ಇವತ್ತು ಆ ತಾಯಿ ಏನು ವರ ಕೊಟ್ಲು. ನಾನು ಬರ್ತೀನಿ ಅಂತ ಬಂದರು. ಹಂಗೆ ಹೋಯ್ತಾ ಉಸ್ಕೂರ್ ಹತ್ರ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿ ಪಬ್ಲಿಕಲ್ಲೆಲ್ಲ ಮಾತಾಡೋಕೆ ನೋಡಿದೆ. ಆದರೆ ಮಾತಾಡೋಕ್ಕಾಗಿಲ್ಲ, ಭಯ ಆಯ್ತಾಯಿತ್ತು. ಎಲ್ಲ ನನ್ನೇ ನೋಡ್ತಾಯಿದ್ರು. ಇನ್ನು ಭಯ ಪಡಲ್ಲ, ಇನ್ನು ಆರಾಮಾಗಿ ಎಲ್ಲ ಕಡೆ ಮಾತಾಡ್ತೀನಿ. ಹೋಯ್ತಾ ಇದು ಯಾವ ಊರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಕಬ್ಬಂದು ಎತ್ತಿನ ಗಾಡಿ ಹೊಡ್ಕೊಂಡು ಹೋಯ್ತಾನೆ ಇರ್ತಾರೆ. ನಾವು ನೋಡಿದಾಗೆಲ್ಲ ಅದೇ ಪ್ಲೇಸಲ್ಲಿ ಅಷ್ಟೇ ಗಾಡಿ ಇರುತ್ತೆ. ಅದು ಯಾವಾಗ ತಗೊಳ್ತಾರೋ, ಅದು ಯಾವಾಗ ಬಿಡ್ತಾರೋ ನನಗಂತೂ ಗೊತ್ತಾಗಲಿಲ್ಲ. ನನ್ನ ಮಗಳು 3 ದಿವಸದಿಂದ ಕೇಳ್ತಾ ಇದ್ಲು, ಅಮ್ಮ ಮಸಾಲೆ ದೋಸೆ ಅಂತ. ಓದೋದಾಗೆಲ್ಲ ಕರ್ಕೊಂಡೋಗಿ ರೂಢಿ ಮಾಡಿಬಿಟ್ಟಿದ್ದೀನಿ. ದೋಸೆ ಬೇಕಾ? ಅಪ್ಪನ ಜೊತೆಗೆ ಹೋಗಿದ್ಯಾ ಬಾ? ಮಸಾಲೆ ದೋಸೆ ನಿನಗೆ ಬಿಸಿಬೇಳೆಬಾತು. ಹಾಂ, ನಮ್ಮ ಹಸ್ಬೆಂಡ್ ಯಾವಾಗಲೂ ಅಷ್ಟೇ ಆಯಿಲ್ ಐಟಮ್ಸ್ ತಿನ್ನಲ್ಲ. ಯಾವಾಗಲೂ ತೆಳ್ಳಗಿರೋದು, ಬೇಗ ಜೀರ್ಣ ಆಗೋದನ್ನೇ ಅವ್ರು ತಿನ್ನೋದು. ಯಾಕೆಂದರೆ ಅವ್ರು ಇನ್ನೂ ಬಾಡಿ ಮೇಂಟೈನ್ ಮಾಡ್ತಾರೆ. ಜಿಮ್ ಬಾಡಿ ಥರ ಇರಬೇಕು ನಂದು ಅಂತ. ಜಿಮ್ಗೆ ಹೋಗ್ದೇ ಪರವಾಗಿಲ್ಲ, ಜಿಮ್ ಬಾಡಿ ಥರನೇ ಮಡಿಕೊಂಡಿದ್ದಾರೆ. ಅಲ್ಲಿಂದ ಎಲ್ಲ ನಾಷ್ಟ ಮಾಡಿಕೊಂಡು ಹೊರಟೋ ಮದ್ದೂರಿಗೆ ಬಂದೋ. ಮದ್ದೂರಲ್ಲಿ ಮದ್ದೂರಮ್ಮನ ದೇವಸ್ಥಾನ ನೋಡ್ಕೊಂಡು, ಗೌರಿ ಹಬ್ಬಕ್ಕೆ ಅಂತ ಆಗಲೇ ಗಣೇಶಗಳನ್ನು ಸೂಪರಾಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ತಮಿಳ್ನಾಡು ಹೊಟ್ಟೋಗಿದ್ರು. ಮಹದೇಶ್ವರನ ಬೆಟ್ಟದಿಂದ ಆಚೆಗೆ ಅಲ್ಲಿ ದೇವಸ್ಥಾನ ಐತೆ ಅಂತ ಯಾರೋ ಹೇಳಿದ್ರು. ಅಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ. ಅವ್ರಿಗಂತೂ ಫುಲ್ಲು ನಿದ್ದೆ ಬರ್ತಾಯಿತ್ತು ಗಾಡಿ ಓಡಿಸ್ಬೇಕಾದ್ರೆ. ಅದಕ್ಕೆ ಇಳ್ಗಿ ಟೀ ಕುಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನನಗೂ ಭಯ, ನಿದ್ದೆ ಬಂದರೆ ಎಲ್ಲಿ ಎತ್ಕಿತ್ತಾಕ್ಬಿಟ್ಟಾರು ಅಂತ. ನಾವು ಇವತ್ತು ಹೋಗಿದ್ದೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಹೋಗಿದ ತಕ್ಷಣ ಡೈರೆಕ್ಟಾಗಿ ದರ್ಶನ ಕೊಟ್ಲು ತಾಯಿ. ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು.
ಆ ತಾಯಿ ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲದು. ಈ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ 7 ವಾರ ಬಂದು ಕಾಯಿ ಕಟ್ಟಿದ್ರೆ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ. ಜಾಸ್ತಿ ಜನ ಬಂದಿಲ್ಲಿ ಕಾಯಿ ಕಟ್ತಾರೆ. ಈ ದೇವಸ್ಥಾನದಲ್ಲಿ 365 ದಿನವೂ ಕೂಡ ಅನ್ನ ದಾಸೋಹ ನಡೆಯುತ್ತೆ. ನೀವೇನಾದರೂ ಎಲ್ಪ್ ಮಾಡಬೇಕು ಅಂದರೆ ಮಾಡ್ಬೋದು. ಇಲ್ಲಿರೋ ಬಸಪ್ಪ ಕೂಡ ದಾಟೋದ್ರ ಮುಖಾಂತರ ಹಲವಾರು ಭಕ್ತಾದಿಗಳಿಗೆ ಕಷ್ಟ ನಿವಾರಣೆಯನ್ನು ಮಾಡಿದೆ. ಇದು ಏಷ್ಯಾದಲ್ಲೇ ದೊಡ್ಡದ ವಿಗ್ರಹನೂ ಕೂಡ ಆಗಿದೆ. ಅಲ್ಗೋದ್ರಂತೂ ಕ್ಯಾಮ್ರಾಮ್ಯಾನ್ಗಳು ಕೇಳಬೇಕಾ, ಅವರು ಕೂಡ ವೀಡಿಯೋ ಮಾಡಿಕೊಡ್ತಾರೆ. ಫೋಟೋ ತೆಗಿಯೋರಂತೂ ಆ ದೇವಿ ಮುಂಚೆನೇ ಅಂದರೆ ಅಲ್ಲ, ನಾವು ಕೂಡ ಸಾಕಷ್ಟು ಫೋಟೋಗಳು ತಗೊಂಡು ಬಸಪ್ಪ ಸನ್ನಿಧಿಲಿ ತೀರ್ಥಸ್ನಾನ ಮಾಡೋದ್ರಿಂದ ರೋಗ ರುಜಿನಗಳು ಬರಲ್ಲ ಅಂತ ಒಂದು ನಂಬಿಕೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಹಸ್ಬೆಂಡ್ ಕೆಲಸದ ಹತ್ರ ಹೋಗ್ಬೇಕಿತ್ತು. ಅದಕ್ಕೆ ದೇವಿ ದರ್ಶನ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಮಗಳು ಹತ್ತಿಂದ ಬರ್ಬೇಕಾರೆಲ್ಲ ಮಲ್ಕೊಬಿಟ್ಟಿದ್ಲು. ಇತ್ತಿಂದ ಹೋಗ್ಬೇಕಾರೆ ಅವಳು ಕೇಳಿದ್ ಕೊಡಿಸ್ಲೇಬೇಕು. ಐಸ್ ಕ್ರೀಮ್ ಅಂತ ಇಟ್ಕೊಂಡಿದ್ಲು. ಐಸ್ ಕ್ರೀಮ್ ತಿನ್ನಿಸ್ಕೊಂಡು ನೋಡ್ತಾ ಇದ್ದೀವಿ. ಇತ್ತಿಂದ ಹೋಗ್ಬೇಕಾರೆ ಲಾಂಗ್ ಅನ್ನಿಸ್ತು, ಆದರೆ ಹತ್ತಿಂದ ಬರ್ಬೇಕಾರೆ ಎಷ್ಟು ಬೇಗ ಹೋಗ್ತಾ ಇದ್ದೀವಲ್ಲ ಅಂತ ಅನ್ನಿಸ್ತು. ನನ್ನ ಮಗಳು ಐಸ್ ಕ್ರೀಮ್ ತಗೊಟ್ಟೆ. ಏನು ಬೇಕಾದ್ರು ಕೇಳಿದ್ರೆ ಹೇಳ್ತಾಳೆ. ಈ ಟೈಮಲ್ಲಿ ಏನಾದ್ರು ತಗೊಟ್ಟಕ ಏನಾದ್ರು ಕೇಳಿದ್ ತಕೊಡ್ದವ್ರೆ ಊದ ಹೊಡಿಯಾ ಅಂತಾಳೆ. ಹಂಗೆ ಮಾತಾಡ್ಕೊಂಡು ನಾವು 3 ಹತ್ರ ಬಂದ್ವೇ ಬಿಟ್ರಿ. ಅಲ್ಲಿ ಕಾಣಿಸ್ತೈತಲ್ಲ ಬೆಟ್ಟ, ಅದು ನಮ್ಮ ಮಂತ್ರಳ್ಳಿ ಬೆಟ್ಟ. ಮನೆಗೆ ಹೋದ್ರೆ ಮನೆಗೆ ಯಾವಾಗ ಬಂದ್ರಿ? ಬೆಳಿಗ್ಗೆಲ್ಲ ಬಂದ? ಯಾರು ದೊಡ್ಡಮ್ಮ? ಹಿಡ್ಕ ಬತ್ತಾಳಕ್ಕನವ ಇವಳು. ಬ್ಯಾಡ ಕಣೆ ಮನೆಗೆಲ್ಲ ನೆಂಟರು ಬಂದಿದ್ರು. ಆಲ್ರೆಡಿ ಓಡ್ತಾ ಇದ್ದಾರೆ. ಅಪ್ಪ ಇವತ್ತಿರಪ್ಪ ಹೋಗುವೆ. ಅಪ್ಪ ತಡೀತಾ ಇಲ್ಲ ಕಣಪ್ಪ. ಇವತ್ತೊಂದು ದಿವಸ ನನ್ನ ದಿನ ಇರು ಅಂದಾನೆ. ಅಪ್ಪ ನನ್ನ ದಿನ ಇರು ಅಂದನಪ್ಪ. ಇಲ್ಲ ನಾ ಇರೋಕ್ಕಾಗೋದಿಲ್ಲ ಅಪ್ಪೋ ನಾನು ದಿನ ಅಪ್ಪ ಇರಪ್ಪ ಅಪ್ಪ ಇವತ್ತೊಂದು ದಿನ ಬೆಳಿಗ್ಗೆ ಎದ್ದೊಂಟಾಗುವೆ. ಬೆಳಗ್ಗೆ ಅಂದರೆ ನಮ್ಮ ಮಾವಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ನಾನು, ಹಸಕರ ಎಲ್ಲ ಇವತ್ತು ನೋಡ್ಕಪ್ಪ ಅಪ್ಪ ಇಲ್ಲೇ ಇರ್ತದೆ ಅಂತ. ಅಪ್ಪ ಇರಪ್ಪ ನೀನು ಹೆಂಡ್ತಿನೂ ಅವಳೆಲ್ಲ ಇರು ಮಾತಾಡ್ಕೊಂಡು. ಇರ್ಲಿ ಬಿಡು, ಅವಳೆ ಬಿಟ್ಟು ನಾನೇ ಇರ್ಲಿ ಅಂದ್ಬಿಟ್ಟು. ಅಪ್ಪ ಇರಪ್ಪ ಇವತ್ತೊಂದಿನ ಅವ್ರ ಕೈಲಿ ಆಗೋದಿಲ್ಲ. ಅಪ್ಪ ಮೊಮ್ಮಗಳು ನೋಡಕ್ ಮಾತ್ರ ಓಡ್ ಬಂದ್ಬಿಟ್ಟಿದ್ಯಾ. ಮೊಮ್ಮಗಳು ಕೇಳ್ತಾವಳು ಇರೋಕ್ಕಾಗಲ್ತೆ. ಮೊಮ್ಮಗಳು ನೋಡಕ್ಕೆ ಈಗ ಏನು ಇರಲ್ಲಪ್ಪ ನೀನು. ಇರಲಿಲ್ಲ ಅಪ್ಪ ಇಷ್ಟು ಬಾಗರ್ದು ಇರಲ್ಲಪ್ಪ. ಅಪ್ಪ ಓಸಿ ಮರ್ಯಾದಿನಾರ ಕೊಡಪ್ಪ. ಅಪ್ಪ ಇರಪ್ಪ ಇವತ್ತು. ದೇವಸ್ಥಾನದಿಂದ ಬರೋದು ಲೇಟ್ ಆಗ್ಬಿಟ್ಟಿತ್ತು ಅಂತ ನಮ್ಮ ಅಪ್ಪ ರುದ್ರೌತ್ರದಲ್ಲಿ ನಿಂತವ್ರೆ. ಯಾಕೆ ಅಂದರೆ ಹಸಿಗೆ ಇನ್ನೂ ಇಂಡಿ ಬೂಸ ಕೊಟ್ಟಿರ್ಲಿಲ್ಲ. ಎಷ್ಟೊತ್ತಾಗಿದ್ರು ಬಂದು ನಾನೇ ಕೊಡಬೇಕು. ಯಾಕೆ ಅಂದರೆ ನಮ್ಮ ಅಪ್ಪಂಗೆ ಇಂಡಿ ಬೂಸ ಕೊಡೋಕೆ ಬರಲ್ಲ ಅಂತಲ್ಲ, ಕೊಡ್ತಾರೆ. ನಾನೇ ರೂಢಿ ಮಾಡಿಕೊಟ್ರೆ ಪುನಃ ನಾನೇ ಮಾಡ್ಬೇಕಾಯ್ತೆ ಎಲ್ಲಾರ ಹೋದಾಗ ಅಂತ ಕೊಡೋಕೆ ಹೋಗಲ್ಲ ಅಷ್ಟೇ. ಹಿಂಡಿ ಬೂಸ ಎಲ್ಲ ಕೊಟ್ಟಾದ್ಮೇಲೆ ನಮ್ಮಪ್ಪ ತೊಪ್ಪೆಗಳೆಲ್ಲನೂ ಗುಡ್ಡೆ ಕಟ್ಟಿ ಹಾಕ್ಬಿಟ್ಟಿರುತ್ತೆ. ರೇಗಾಡಂಗೂ ಇಲ್ಲ ಏನಿಲ್ಲ. ಬೆಳಗ್ಗೆಯಿಂದ ಹೋಟ್ಲ ಹತ್ರ ಎಲ್ಲ ಅವರೇ ನೋಡ್ಕೊಂಡವ್ರೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂದ್ಬಿಟ್ಟು. ಒಂದು ಹೇಳ್ತೀನಿ, ಯೂಟ್ಯೂಬ್ ಲಾಂಗ್ ವಿಡಿಯೋ ಮಾಡಬೇಕು ಅಂದರೆ ಸಪೋರ್ಟ್ ಇರಬೇಕು. ನಮ್ಮ ಜೊತೇಲಿ ಯಾರಾದರೂ ಮಾತಾಡ್ತಾ ಇರಬೇಕು. ನಮ್ಮ ಮನೇಲಂತೂ ನಂಗೆ ಕ್ಯಾಮ್ರಾ ಇಟ್ಕೊಂಡು ಹೋದರೆ ಒಬ್ಬರು ಮಾತಾಡಲ್ಲ, ಮುಖನೂ ಕೂಡ ತೋರಿಸಲ್ಲ. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಇನ್ನೂ ಚೆನ್ನಾಗಿ ಮಾತಾಡ್ಕೊಂಡು ಇನ್ನೂ ಚೆನ್ನಾಗಿ ವೀಡಿಯೋಗಳನ್ನ ಹಾಕ್ಬೋದು. ಒಬ್ಬರು ಕೂಡ ಹಿಂಗೆ ಮಾಡಿದ್ರೆ ನಮ್ಮ ಕೈಲಿ ಮಾಡೋಕ್ಕಂತೂ ಆಗಲ್ಲ. ಒಬ್ಬೊಬ್ಬಳೆ ಎಷ್ಟೊತ್ತು ಗಂಟ ಮಾತಾಡೋಕ್ಕಾಗುತ್ತೆ ಹೇಳಿ. ನಮ್ಮ ಅಪ್ಪನ ಕೈಲಿ ಮಾತಾಡ್ಸವ ಅಂದರೆ ನಮ್ಮ ಅಪ್ಪನ ಬಾಯಿ ದಪ್ಪ. ಅದನ್ನಾರ ವೀಡಿಯೋ ಮಾಡಿ ಹಾಕೋದ ಅಂದರೆ ನಮ್ಮಪ್ಪ ಸಂಬಂಧಗಳಿಗೆ ಬೆಲೆ ಕೊಟ್ಟು ಬೈತಾರೆ. ಅದನ್ನು ಹಾಕಿದ್ರೆ ನನ್ನ ಅಕೌಂಟ್ನೇ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಅವರು. ಅದಕ್ಕಿನ್ನೇನು ಮಾಡೋದು, ಅವರೆಲ್ಲ ಸಪೋರ್ಟ್ ಮಾಡೋವರೆಗೂ ನನ್ನ ಪಾಡಿಗೆ ನನ್ನ ಕೈಲಾದಷ್ಟು ಎಫರ್ಟ್ ಹಾಕಿ ಮಾಡ್ತಾ ಹೋಯ್ತಾ ಇರೋದ ಅಂತ ಮಾಡ್ತಾಯಿದ್ದೀನಿ. ಯಾವಾಗಲೂ ಪಾಸಿಟಿವ್ ಆಗೇ ಇರ್ತೀನಿ. ಹಾಗೇ ಆಗುತ್ತೆ, ಮಾಡ್ತೀನಿ. ನನ್ನ ಕೈಲಾಗುತ್ತೆ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಇವಾಗ ಟೈಮ್ ಬಂದು 10:30 ಆಗಿದೆ. ಯೂಟ್ಯೂಬ್ಗೆ ಎಡಿಟ್ ಮಾಡ್ತಾ ಕೂತಿದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಬಂದಷ್ಟು ಮಾತಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ.